ದೇವರಿಗೆ ಮಹಿಮೆಂಟಾಗಲಿ. ಮತ್ತೊಂದು ಆವರ್ತಿ ಈ ಸಂದೇಶದ ಮೂಲಕವಾಗಿ ನಿಮ್ಮನ್ನು ಸಂಧಿಸುವಂತೆ ದೇವರು ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ದಿನ ನಾವು ಯೂಟರ್ನ್ ಬಗ್ಗೆ ಧ್ಯಾನಿಸ್ಲಿಕ್ಕಿದ್ದೇವೆ. ನೀವು DL ಮಾಡಿಸ್ಕೊಳ್ಳಿಕ್ಕೆ ಹೋಗುವಾಗ RTO ಆಫೀಸಲ್ಲಿ, ಡ್ರೈವಿಂಗ್ ಸ್ಕೂಲಲ್ಲಿ ಹಾಕಿರ್ತಾರೆ ಯೂಟರ್ನ್ ಸಿಂಬಲ್ನ. ಹಾಗೆ ರೋಡಲ್ಲಿ ಸಹ ನಾವೇನ್ ಮಾಡ್ತೇವೆ ಅಂತಂದ್ರೆ ಒಂದು ಯೂಟರ್ನ್ ಸಿಂಬಲ್ ಅನ್ನ ನಾವು ನೋಡ್ತೇವೆ. ಯೂಟರ್ನ್ ಯಾಕೆ ಅವಶ್ಯಕತೆ ಇದೆ, ಯಾಕೆ ಅಲ್ಲಿ ಹಾಕಿರ್ತಾರೆ, ರೋಡಿನಲ್ಲಿ ಯೂಟರ್ನ್ ಯಾಕೆ ಹಾಕಿರ್ತಾರೆ ಅಂತಂದ್ರೆ ಆ ದಾರಿಯಲ್ಲಿ ಯೂಟರ್ನ್ ಕೆಲವೊಂದ್ ಕಡೆ ಹಾಕಿರ್ತಾರೆ, ಈ ದಾರಿಯಲ್ಲಿ ಯೂಟರ್ನ್ ಇಲ್ಲ ಅಂತ ಹೇಳಿ ಹಾಕಿರ್ತಾರೆ, ಇನ್ನೊಂದ್ ಕಡೆ ಇಲ್ಲಿ ಯೂಟರ್ನ್ ಮಾಡ್ಕೋಬಹುದು ಅಂತ ಹೇಳಿ ಅಲ್ಲಿ ಬೋರ್ಡ್ಗಳನ್ನ ನಾವು ನೋಡ್ತೇವೆ. ಅಂದ್ರೆ ಯೂಟರ್ನ್ ಬಗ್ಗೆ ನಾವು ರಸ್ತೆಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣ್ತೇವೆ. ಯೂಟರ್ನ್ ಎಂಬುದ್ರ ಕುರಿತಾಗಿ ನೋಡುವಾಗ ಇದು ಬಹಳ ನಮ್ಮ ಜೀವಿತದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದಾಗಿದೆ. ಯಾಕೆ ಯೂಟರ್ನ್ ನಮ್ಮ ಜೀವನದಲ್ಲಿ ಮುಖ್ಯ ಅಂತ ಹೇಳಿ ನಾವು ನೋಡುವಾಗ, ಒಂದು ವೇಳೆ ನಾವು ತಪ್ಪಾದ ದಾರಿಯಲ್ಲಿ ಹೋಗ್ತಾ ಇದ್ದೇವೆ ಅನ್ನೋದಾದ್ರೆ ತಕ್ಷಣ ನನಗೆ ಗೊತ್ತಾಗಿದೆ ನಾನು ಹೋಗ್ತಾ ಇರ್ತಕ್ಕಂಥ ದಾರಿ ತಪ್ಪಿದು ಎಂಬುದಾಗಿ ಗೊತ್ತಾಗುವಾಗ ಏನ್ ಮಾಡ್ಬೇಕು, ನಾನು ತಕ್ಷಣನೇ ಯೂಟರ್ನ್ ತಗೋಬೇಕು. ಒಂದ್ ವೇಳೆ ಯೂಟರ್ನ್ ತಗೊಳ್ಳದೆ ನಾನು ಹಾಗೆ ಮುಂದೆ ಹೋದ್ರೆ ಏನಾಗ್ತದೆ, ನನ್ನ ಪ್ರಯಾಣ ಫ್ಯೂಲ್ ವೇಸ್ಟ್ ಆಗುತ್ತೆ, ನನ್ನ ಹಣ ವೇಸ್ಟ್ ಆಗುತ್ತೆ, ನನ್ನ ಟೈಮ್ ವೇಸ್ಟ್ ಆಗುತ್ತೆ, ಎಲ್ಲ ವೇಸ್ಟ್ ಆಗುತ್ತೆ. ಕೊನೆಗೆ ನಾನು ಹೋಗ್ಬೇಕಾಗಿರ್ತಕ್ಕಂಥ ಗುರಿಯನ್ನ ಸರಿಯಾದ ಸಮಯಕ್ಕೆ ತಲುಪಲಿಕ್ಕಾಗಲ್ಲ. ಆ ಮೂಲಕವಾಗಿ ಏನಾಗ್ತದೆ, ನನ್ನ ಪ್ರಯಾಸವೆಲ್ಲ ವ್ಯರ್ಥವಾಗ್ತದೆ. ಅದರಿಂದ ಒಂದು ವೇಳೆ ನಾವು ಹೋಗ್ತಾ ಇರ್ತಕ್ಕಂಥ ದಾರಿ ತಪ್ಪಾಗಿದೆ ಅಂತ ನೋಡೋ ತಕ್ಷಣ ನಾವು ಯೂಟರ್ನ್ ತಗೊಳ್ಳೋದು ಮುಖ್ಯ. ಯಾಕೆ, ನಾವು ಗುರಿ ಮುಟ್ಟಬೇಕು. ಗುರಿ ಮುಟ್ಟೋದಕ್ಕೋಸ್ಕರನೇ ಪ್ರಯಾಣ ಮಾಡ್ತಾ ಇದ್ದೇವೆ. ಆದ್ರೆ ನಾವು ಈ ದಾರಿಯಲ್ಲಿ ಹೋಗೋದ್ರಿಂದ ಗುರಿ ಮುಟ್ಟೋದಿಲ್ಲ ಅಂತ ಹೇಳಿ ನಮ್ಗೆ ಯಾವಾಗ ಗೊತ್ತಾಗುತ್ತೆ, ತಕ್ಷಣನೇ ನಾವೇನ್ ಮಾಡ್ಬೇಕಾಗುತ್ತೆ, ಹಿಂತಿರುಗಿಸ್ಕೋಬೇಕು ನಮ್ಮ ಗಾಡಿನ. ಎಲ್ಲಿ ಯೂಟರ್ನ್ ಇದೆಯೋ ಅಲ್ಲಿ ಯೂಟರ್ನ್ ತಗೊಂಡು ಹೋಗ್ಬೇಕಾಗಿದೆ. ಇಲ್ವೇ ಕೆಲವೊಂದ್ಸಲ ಏನಾಗ್ತದೆ ಅಂತ ನೋಡುವಾಗ ನಾವು ಸರಿಯಾದ ದಾರಿಯಲ್ಲೇ ಹೋಗ್ತಾ ಇರ್ತೇವೆ, ಆದ್ರೆ ನಮಗೆ ಕೆಲವರು ಎಚ್ಚರಿಸ್ತಾರೆ, ಆ ದಾರಿಯಲ್ಲಿ ಇರೋದ್ರಿಂದ ಕೆಲವರು ಎಚ್ಚರಿಸ್ತಾರೆ, ನಿಲ್ಲಿ ನಿಲ್ಲಿ ನಿಲ್ಲಿ, ಮುಂದೆ ದೊಡ್ಡದಾಗಿರ್ತಕ್ಕಂಥ ಹಳ್ಳ ಇದೆ, ಅಲ್ಲಿ ಕಾಲುವೆ ತೋಡ್ತಾ ಇದ್ದಾರೆ, ಅಲ್ಲಿ ಪೈಪ್ ಲೈನ್ ಹಾಕ್ತಾ ಇದ್ದಾರೆ, ಈ ದಾರಿಯಲ್ಲಿ ಮುಂದೆ ನೀವು ಹೋಗ್ಲಿಕ್ಕಾಗಲ್ಲ, ನೀವು ಯೂಟರ್ನ್ ತಗೊಳ್ಳಿ ಅಂತ ಹೇಳುವಾಗ ಏನ್ ಮಾಡ್ಬೇಕಾಗತ್ತೆ, ನಾವು ಯೂಟರ್ನ್ ನಾವು ತಗೊಳ್ಳೇಬೇಕಾಗತ್ತೆ. ಅವ್ರು ಹೇಳ್ದಾಗ್ಯೂ ಸಹ ನಾವು ಹಾಗೇನೆ ಮುಂದೆ ಹೋದಾಗ ಏನಾಗುತ್ತೆ, ನಾವು ಹೋಗಿ ಆ ಹಳ್ಳದಲ್ಲಿ ಬೀಳ್ಬೇಕಾಗತ್ತೆ. ಅದರಿಂದ ಯೂಟರ್ನ್ ಮಾಡ್ಲಿಕ್ಕೆ ಯಾರಾದ್ರೂ ಸೂಚಿಸಿದಾರೆ ಅಂದಾಗ ಏನ್ ಮಾಡ್ಬೇಕಾಗಿದೆ ಅಂದ್ರೆ ನಾವು ನಮ್ಮ ಜೀವನದಲ್ಲಿ ಯೂಟರ್ನ್ ತಗೋಬೇಕಾಗಿದೆ. ಯಾಕಂತಂದ್ರೆ ನಾವು ಯಾರು ಪರಿಪೂರ್ಣರಲ್ಲ, ನಾವೆಲ್ಲರೂ ಬಲಹೀನರಾಗಿದ್ದೇವೆ, ನಾವೆಲ್ಲರೂ ಸಹ ತಪ್ಪು ಮಾಡ್ತೇವೆ. ಆದ್ರೆ ಆ ತಪ್ಪಿನ ಕುರಿತಾಗಿ ಎಚ್ಚರಿಸುವಾಗ, ಆ ತಪ್ಪಿನ ಕುರಿತಾಗಿ ಇನ್ನೊಬ್ರು ತಿಳಿಸುವಾಗ, ಅಥವಾ ನಮ್ಮ ಮನಸಾಕ್ಷಿ ಅದನ್ನ ನಮ್ಗೆ ಹೇಳುವಾಗ, ಓ ಇದು ನೀನ್ ಮಾಡ್ತಾರ ತಪ್ಪು ಎಂಬುದಾಗ ನಮ್ಮ ಮನಸಾಕ್ಷಿ ನಮ್ಗೆ ಯಾವಾಗ ಚುಚ್ಚುತ್ತೋ ಅವಾಗ ನಮ್ಮ ಜೀವನದಲ್ಲಿ ಏನ್ ಮಾಡ್ಬೇಕು, ಯೂಟರ್ನ್ ತಗೋಬೇಕು, ಆ ದಾರಿನ ಬಿಡಬೇಕು. ಆ ದಾರಿಯನ್ನ, ಆ ಜೀವಿತವನ್ನ ಬಿಟ್ಟು ಏನ್ ಮಾಡ್ಬೇಕಾಗಿದೆ, ಹೊಸ ಜೀವಿತಕ್ಕೆ ನಾವೇನ್ ಮಾಡ್ಬೇಕಾಗಿದೆ, ಪ್ರವೇಶ ಮಾಡ್ಬೇಕಾಗಿದೆ. ಪ್ರೇಯರೇ, ಪ್ರತಿ ಸಾರ ಇನ್ನೊಬ್ಬ ವ್ಯಕ್ತಿ ಬಂದೇ ನಮಗೆ ಏನ್ ಮಾಡ್ಬೇಕಾಗಿಲ್ಲ, ಯೂಟರ್ನ್ ತಗೋ ಯೂಟರ್ನ್ ತಗೋ, ಜೀವನ ದಾರಿ ಬದಲಾಯಿಸು ಎಂಬುದಾಗ ಹೇಳ್ಬೇಕಾಗಿಲ್ಲ. ದೇವರು ಏನ್ ಮಾಡಿದಾನೆ, ನಮಗೆ ಆತ್ಮ ಸಾಕ್ಷಿಯನ್ನ ಕೊಟ್ಟಿದ್ದಾನೆ, ಮನಸ್ಸಾಕ್ಷಿಯನ್ನು ನಮಗೆ ಕೊಟ್ಟಿದ್ದಾನೆ, ಯಾವ್ದು ಸರಿ ಯಾವ್ದು ತಪ್ಪು ಎಂಬುದಾಗಿ. ನಾವು ತಪ್ಪಾದ ದಾರಿಯಲ್ಲಿ ಹೋಗುವಾಗ, ಪಾಪದ ದಾರಿಯಲ್ಲಿ ಹೋಗುವಾಗ, ಕೆಟ್ಟ ಮಾರ್ಗದಲ್ಲಿ ನಾವು ಹೋಗುವಾಗ ಏನ್ ಮಾಡ್ಬೇಕಾಗಿದೆ, ನಮ್ಮ ಮನಸ್ಸಾಕ್ಷಿ ನಮ್ಗೆ ಹೇಳುವಾಗ ಏನ್ ಮಾಡ್ಬೇಕು, ನಾವು ಅದೇ ದಾರಿಯಲ್ಲಿ ಅದೇ ಜೀವಿತದಲ್ಲಿ ಮುಂದೆ ಹೋಗೋದಲ್ಲ, ಬದಲಾಗಿ ಏನ್ ಮಾಡ್ಬೇಕಾಗಿದೆ ಅಂದ್ರೆ ನಾವು ಯೂಟರ್ನ್ ತಗೋಬೇಕಾಗಿದೆ. ಯಾರು ತಮ್ಮ ಜೀವಿತದಲ್ಲಿ ಯೂಟರ್ನ್ ತಗೊಂತಾರೋ, ಯಾರು ತಮ್ಮ ಜೀವಿತದಲ್ಲಿ ದಾರಿಯನ್ನು ಬದಲಾಯಿಸ್ತಾರೋ ಸರಿಯಾದ ದಾರಿಗೆ, ಅವ್ರು ಮಾತ್ರ ಏನಾಗ್ತಾರೆ ಅಂತಂದ್ರೆ ದೇವರ ರಾಜ್ಯಕ್ಕೆ ಸೇರ್ಲಿಕ್ಕೆ, ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಪ್ರೇರೆ, ಲೂಕನ ಬರೆದ ಸುವಾರ್ತೆಯಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ ವಚನ 11ರಿಂದ 24ರಲ್ಲಿ ಅಲ್ಲಿ ಒಂದು ವಿಷಯವನ್ನ ನೋಡ್ತೇವೆ. ಅಲ್ಲಿ ಒಂದು ಯೂಟರ್ನ್ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಏನ್ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಬ್ಬನೊಬ್ಬ ಮನುಷ್ಯ ಇದ್ದ, ಆ ಮನುಷ್ಯನಿಗೆ 2 ಜನ ಮಕ್ಕಳಿದ್ರು. ಅದರಲ್ಲಿ ಕಿರಿಯವನ್ ಬರ್ತಾನೆ ತಂದೆ ಬಳಿಗೆ, ಅಪ್ಪ ನನ್ಗೇನ್ ಮಾಡು, ನನಗೆ ಇದ್ದಂತ ಎಲ್ಲ ಆಸ್ತಿಯಲ್ಲಿ ನನಗೆ ಭಾಗ ಮಾಡಿಬಿಡು, ನನ್ನ ಭಾಗಕ್ಕೆ ಬಂದದ್ದನ್ನೇ ಕೊಟ್ಬಿಡು ಎಂಬುದಾಗಿ ಕೇಳ್ತಾ ಇದ್ದಾನೆ ಕಿರಿಮಗ. ಆಗ ತಂದೆ ಏನ್ ಮಾಡ್ತಾನೆ, ತನ್ನ ಮಗನ್ ಕೇಳದಂತ ಅವನಿಗೆ ಬರ್ಬೇಕಾಗಿರ್ತಕ್ಕಂಥ ಎಲ್ಲ ಭಾಗವನ್ನ ಏನ್ ಮಾಡ್ತಾನೆ, ಕಿರಿಮಗನಿಗೆ ಕೊಡ್ತಾ ಇದ್ದಾನೆ. ಇವನು ಬಹಳ ಸಂತೋಷ ಕಿರಿಮಗನಿಗೆ. ಅವನೇನ್ ಮಾಡ್ತಾನೆ, ತಂದೆಯಿಂದ ಪಡ್ಕೊಂಡಿರ್ತಕ್ಕಂಥ ಎಲ್ಲ ಆಸ್ತಿಯನ್ನು ತೆಗೆದುಕೊಂಡ್ಬಿಟ್ಟು ಏನ್ ಮಾಡ್ತಾನೆ, ಅವನು ದೂರ ದೇಶಕ್ಕೆ ಹೋಗ್ತಾ ಇದ್ದಾನೆ. ಏನಕ್ಕೆ, ಎಂಜಾಯ್ ಮಾಡಕ್ ಹೋಗ್ತಾ ಇದ್ದಾನೆ.
ಅನೇಕ ಸ್ನೇಹಿತರನ್ನ ಮಾಡ್ಕೊಂತಾನೆ, ದುಷ್ಟ ಸ್ನೇಹಿತರ ಜೊತೆ ಸೇರ್ತಾನೆ. ಅವ್ರ ಜೊತೆಗೆ ಸೇರ್ಬಿಟ್ಟು ತೆಗೆದುಕೊಂಡು ಹೋಗಿರ್ತಕ್ಕಂಥ ಎಲ್ಲ ಹಣನ ಏನ್ ಮಾಡ್ತಾನೆ, ವ್ಯಯ ಮಾಡ್ತಾನೆ. ಎಲ್ಲ ಕುಡಿಯೋದು, ತಿನ್ನೋದು, ಬೇರೆ ಬೇರೆ ಪಾಪಗಳಿಗಾಗಿ ಆ ಹಣನೆಲ್ಲ ಉಪಯೋಗಿಸ್ಕೊಂಡ್ಬಿಟ್ಟು ಏನ್ ಮಾಡ್ತಾನೆ, ಬೇಗನೆ ಆ ಹಣನ ಖಾಲಿ ಮಾಡ್ಕೊಂಡ್ಬಿಡ್ತಾನೆ. ಅವನು ತೆಗೆದುಕೊಂಡು ಹೋಗಿರ್ತಕ್ಕಂಥ ತನ್ನ ಭಾಗಕ್ಕೆ ಬಂದಂತ ಎಲ್ಲ ಸಂಪತ್ತನ್ನ ಆತನು ಬೇಗನೆ ಕಳ್ಕೊಳ್ತಾ ಇದ್ದಾನೆ. ಆಗ ಅವನ ಜೀವನ ತುಂಬಾ ಕಷ್ಟ ಆಗುತ್ತೆ. ಹೋದಂತ ಆ ಒಂದು ದೇಶದಲ್ಲಿ ಅವನ ಜೀವನ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುವಂತ ಸಮಯದಲ್ಲಿ ಅವನಿಗೆ ಏನಾಗ್ತದೆ ಅಂತ ನೋಡುವಾಗ ₹1 ಸಹ ದುಡ್ಡಿಲ್ದ ಇರ್ತಕ್ಕಂಥ ಪರಿಸ್ಥಿತಿಗೆ ಒಳಗಾಗ್ತಾನೆ. ಕೊನೆಗೆ ಏನ್ ಮಾಡ್ತಾನೆ, ಆ ಒಂದು ಹೋದಂತ ದೇಶದಲ್ಲಿ ಏನ್ ಮಾಡ್ತಾನೆ, ಅಲ್ಲೊಂದು ಕೆಲ್ಸಕ್ಕೆ ಸೇರ್ಕೊಂತಾನೆ. ಆ ಕೆಲ್ಸ ಏನಪ್ಪಾ ಅಂದ್ರೆ ಹಂದಿ ಮೇಯಿಸೋ ಕೆಲ್ಸ. ಇಲ್ಲಿ ಬಹಳ ಶ್ರೀಮಂತನಾಗಿದ್ದಂತ ಮನುಷ್ಯ, ಶ್ರೀಮಂತ ತಂದೆಯಿಂದ ಅವನ ಭಾಗಕ್ಕೆ ಬಂದಂತ ತೆಗೆದುಕೊಂಡು ಇವಾಗ ಹೋಗಿ ಬೇರೊಂದು ದೇಶಕ್ಕೆ ಹೋಗಿ ಏನ್ ಮಾಡಿದಾನೆ, ಅಲ್ಲಿ ಎಂಜಾಯ್ ಮಾಡ್ದ, ಅಲ್ಲಿ ಸುಖ ಪಡಕ್ ಹೋಗಿ ಬಿಟ್ಟು ಸಮಸ್ಯೆ ತಗಲಾಕೊಂಡ, ಎಲ್ಲ ಕಳ್ಕೊಂಡ. ಕೊನೆಗೆ ಹೊಟ್ಟೆಗಿಲ್ದೇನೆ ಅವನೇನ್ ಮಾಡ್ತಾನೆ, ಒಂದು ಹಂದಿ ಮೇಯ್ಸೋ ಕೆಲಸ ಸೇರ್ತಾನೆ. ಏನಕ್ಕೆ ಹಂದಿ ಮೇಯ್ಸೋ ಕೆಲಸ ಸೇರ್ತಾನೆ, ಹಂದಿ ತಿಂತಕ್ಕಂತ ಆಹಾರವನ್ನಾದ್ರೂ ತಿಂದು ನಾನೇನ್ ಮಾಡ್ಬೇಕು, ಬದುಕ್ಬೇಕೆಂಬ ಒಂದು ಆಸೆ. ಆದ್ರೆ ಹಂದಿ ತಿನ್ನುವಂತ ಆಹಾರವನ್ನು ತಿನ್ಲಿಕ್ಕೆ ಅಲ್ಲಿ ಬಿಡ್ಲಿಲ್ಲ. ಅವಾಗ ಏನಾಗ್ತದೆ, ತುಂಬಾ ಬೇಸರವಾಗುತ್ತೆ ಇವನಿಗೆ. ಅಯ್ಯೋ, ನನಗೆ ಹಂದಿ ತಿನ್ನೋ ಆಹಾರನೂ ಸಿಗ್ತಾ ಇಲ್ಲಲ್ಲಪ್ಪ ಅಂತ ಹೇಳಿ ಅವ್ನು ಕಷ್ಟಪಟ್ಟು ಏನ್ ಮಾಡ್ತಾನೆ, ಪಶ್ಚಾತ್ತಾಪ ಪಡ್ತಾನೆ. ತನ್ನ ತಪ್ಪಿನಿಗೆ ಅವನಿಗೆ ಗೊತ್ತಾಗ್ತದೆ, ಅಯ್ಯೋ ನಾನು ತಪ್ಪು ಮಾಡ್ಬಿಟ್ಟೆ. ನನ್ನ ತಂದೆ ಮನೇಲಿ ಎಷ್ಟೋ ಜನ ಆಳುಗಳಿದ್ದಾರೆ, ನಮ್ಮ ಅಪ್ಪನ ಮನೆಯಲ್ಲಿ ಎಷ್ಟೋ ಜನರು ಏನ್ ಮಾಡ್ತಾರೆ, ಕೆಲಸ ಮಾಡ್ತಾ ಇದ್ದಾರೆ. ನಾನು ಇವತ್ತು ಹಂದಿ ಮೇಯ್ಸೋ ಕೆಲ್ಸಕ್ಕೆ ಬಂದಿದ್ದೇನೆ. ಈ ಹಂದಿ ಮೇಯ್ಸೋ ಕೆಲಸ ತುಂಬಾ ಕಷ್ಟಕರವಾಗಿದೆ. ಹಂದಿ ತಿನ್ನುವಂತ ಆಹಾರನೂ ನನಗೆ ತಿನ್ನಕ್ ಸಿಗ್ತಾ ಇಲ್ಲಲ್ಲ ಅಂತೇಳಿ ಅವನು ಮಾಡಿರ್ತಕ್ಕಂಥ ತಪ್ಪಿಗಾಗಿ ಪಶ್ಚಾತ್ತಾಪ ಪಡ್ತಾನೆ. ಪಶ್ಚಾತ್ತಾಪಟ್ಟು ಏನ್ ಮಾಡ್ತಾನೆ, ಅಲ್ಲೇ ನಿಲ್ತಾ ಇಲ್ಲ. ಅವನೇನ್ ಮಾಡ್ತಾನೆ, ಟರ್ನ್ ಮಾಡ್ತಾ ಇದ್ದಾನೆ. ತನ್ನ ಜೀವಿತದಲ್ಲಿ ಟರ್ನ್ ಮಾಡ್ತಾನೆ. ಮನಸ್ಸಲ್ಲಿ ಅನ್ಕೊಂತದ, ನಾನು ಹೋಗ್ಬಿಟ್ಟು ಏನ್ ಮಾಡ್ತೇನೆ, ನನ್ನ ತಂದೆಗೆ, ಅಪ್ಪ ನಾನು ನಿನ್ನ ಮಗ ಅನ್ಸ್ಕೊಳಕ್ಕೆ ಯೋಗ್ಯನಲ್ಲ, ನನ್ನನ್ನು ಏನ್ ಮಾಡು, ನಿನ್ನ ಆಳುಗಳಲ್ಲಿ ಒಬ್ಬನಾಗಿ ಸೇರ್ಸ್ಕೋ ಎಂಬ ನಾನು ಕೇಳ್ತೇನೆ ಎಂಬುದಾಗಿ ಏನ್ ಮಾಡ್ತಾನೆ, ಆ ಮಗ, ಚಿಕ್ಕ ಮಗ ಏನ್ ಮಾಡ್ತಾನೆ, ತನ್ನ ಸ್ವಂತ ಮನೆಗೆ, ತನ್ನ ಜೀವಿತದಲ್ಲಿ ಏನು ಸಂಪತ್ತನ್ನು ತೆಗೆದುಕೊಂಡು ಹೋಗಿದ್ನೋ, ಏನೆಲ್ಲ ಲಾಸ್ ಮಾಡಿದ್ನಲ್ಲ, ಆಗ ಅವನಿಗೆ ಪಶ್ಚಾತ್ತಾಪ ಆಗಿ ಏನ್ ಮಾಡ್ತಾನೆ, ಟರ್ನ್ ತೆಗೆದುಕೊಂಡ್ಬಿಟ್ಟು ತನ್ನ ತಂದೆ ಮನೆಗೆ ಬರ್ತಾನೆ. ಆಗ ತಂದೆ ಏನ್ ಮಾಡ್ತಾ ಇದ್ರು, ಮಗನ ಯೋಚನೆಯಲ್ಲೇ ಇದ್ರು. ಮಗ ನನ್ನ ಬಿಟ್ಟು ದೂರ ಹೋಗ್ಬಿಟ್ಟ, ಎಲ್ಲ ತೆಗೆದುಕೊಂಡು ಹೋದ, ಯಾವಾಗ ಬರ್ತಾನ ಅಂತ ಹೇಳಿ ತಂದೆ ಕಾಯ್ತಾ ಇದ್ರು ಮಗನಿಗಾಗಿ. ಆಗ ದೂರದಿಂದ ಮಗ ಬರ್ತಾ ಇರೋದನ್ನ ನೋಡ್ತಾ ಇದ್ದಾನೆ ತಂದೆ. ಮಗನು ಸಹ ತಂದೆಯನ್ನು ನೋಡ್ಬಿಟ್ಟು ಓಡಿ ಹೋಗ್ತಾ ಇದ್ದಾನೆ. ಓಡೋಗ್ಬಿಟ್ಟು ಏನ್ ಮಾಡ್ತಾನೆ, ತಪ್ಕೊಂಡ್ಬಿಟ್ಟು, ಅಪ್ಪ ನಾನೇನ್ ಮಾಡಿದ್ದೇನೆ, ತಪ್ಪು ಮಾಡಿದ್ದೇನೆ, ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ ಆತ್ಮ ಕೇಳ್ಕೊಂತಾ ಇದ್ದಾನೆ. ಆಗ ಅಪ್ಪ ಏನ್ ಮಾಡ್ತಾರೆ, ಬಹಳ ಸಂತೋಷ ಆಗತ್ತೆ. ಅಯ್ಯೋ, ನನ್ನ ಮಗ ತಪ್ಪು ಹೋಗ್ಬಿಟ್ಟಿದ್ದ, ನನ್ನ ಮಗ ಕೆಟ್ಟ ದಾರಿಯಲ್ಲಿ ಹೋಗ್ಬಿಟ್ಟಿದ್ದ, ಹೇಗೋ ಟರ್ನ್ ಮಾಡ್ಕೊಂಡು ಬಂದಿದ್ದಾನೆ ಎಂಬ ಸಂತೋಷ ತಂದೆಗೆ. ಇವನ್ ಜೀವನದಲ್ಲಿ ಎಲ್ಲ ಕಳ್ಕೊಂಡಿದ್ದಾನೆ, ಪರವಾಗಿಲ್ಲ, ನನ್ನ ಹತ್ರ ಇನ್ನೂ ಸಂಪತ್ತಿದೆ, ನಾನು ಇನ್ನೂ ಇವನಿಗೆ ಕೊಡ್ಲಿಕ್ಕೆ ಶಕ್ತನಾಗಿದ್ದೇನೆ. ನನ್ನ ಮಗ ಏನ್ ಮಾಡ್ದ, ಆ ಕೆಟ್ಟ ದಾರಿಯಿಂದ ಟರ್ನ್ ಆಗಿ ನನ್ನ ಬಳಿಗೆ ಬಂದಲ್ಲ ಅಂತ ಹೇಳಿ ತಂದೆ ಸಂತೋಷವಾಗಿ ಸೇರ್ಸ್ಕೊಂತಾ ಇದ್ದಾನೆ. ಆ ದಿನ ಅವ್ರ ಮನೇಲಿ ಹಬ್ಬ ಮಾಡ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಇವತ್ತು ಎಷ್ಟು ಜನರು ಈ ತರ ಪರಿಸ್ಥಿತಿಯಲ್ಲಿದ್ದಾರೆ, ಪಾಪದ ದಾರಿಯಲ್ಲಿ, ತನ್ನ ಕುಟುಂಬದವ್ರಿಗೆ ವಿರುದ್ಧವಾಗಿರ್ತಕ್ಕಂಥ ದಾರಿ, ತನ್ನ ತಂದೆ ತಾಯಿ ವಿರುದ್ಧವಾಗಿರ್ತಕ್ಕಂಥ ದಾರಿ, ತನ್ನ ಗಂಡನಿಗೆ ತನ್ನ ಹೆಂಡತಿಗೆ ವಿರುದ್ಧವಾಗಿರ್ತಕ್ಕಂಥ ದಾರಿ, ಸಮಾಜ ಒಪ್ಪದೇ ಇರ್ತಕ್ಕಂಥ ದಾರಿಯಲ್ಲಿ ಹೋಗ್ತಕ್ಕಂಥ ಎಷ್ಟೋ ಜನರಿದ್ದಾರೆ. ಅವ್ರಿಗೆ ಸ್ವಾಮಿ ಹೇಳ್ತಕ್ಕಂಥ ಮಾತು, ಪ್ರಿಯ ಸಹೋದರ ಸಹೋದರಿ, ನೀನೇನ್ ಮಾಡ್ಬೇಕಾಗಿದೆ ಅಂತಂದ್ರೆ, ನಿನ್ನ ಜೀವಿತದಲ್ಲಿ ಟರ್ನ್ ತೆಗೆದುಕೋ, ಆ ಪಾಪದ ದಾರಿಯನ್ನ ಬಿಡು. ಪಾಪದ ದಾರಿಯನ್ನು ಬಿಟ್ಟು ಏನ್ ಮಾಡ್ಬೇಕಾಗಿದೆ, ನೀನು ಪಾಪಕ್ಕೆ ಪಶ್ಚಾತ್ತಾಪ ಪಡು, ನಿನ್ನ ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಪಶ್ಚಾತ್ತಾಪ ಪಡು, ದೇವ್ರ ಕಡೆ ತಿರುಕೋ ಎಂಬತಕ್ಕಂಥದ್ದೇ ಇವತ್ತಿನ ಟರ್ನ್ ಸಂದೇಶ. ಟರ್ನ್ ಅಂದ್ರೆ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ, ನಮ್ಮ ಪಾಪಮಯವಾದ ಜೀವಿತವನ್ನ ಬಿಟ್ಟು ದೇವರ ಕಡೆಗೆ ತಿರುಕೊಂಡು ದೇವರಿಗಾಗಿ ಜೀವಿಸ್ಬೇಕಾಗಿದೆ. ನಾವ್ ಎಂಥ ಸ್ಥಿತಿಯಲ್ಲೇ ಇರಲಿ, ಇವತ್ತು ನಾವೆಂಥ ಪಾಪಿಗಳೇ ಆಗಿರ್ಲಿ, ಸ್ವಾಮಿ ನಮ್ಮನ್ನು ಪ್ರೀತಿಸ್ತಾನೆ. ಯಾಕಂದ್ರೆ ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ. ಆತನು ಪಾಪಿಗಳನ್ನ ರಕ್ಷಿಸುವುದಕ್ಕೋಸ್ಕರವಾಗಿಯೇ ಈ ಲೋಕಕ್ಕೆ ಬಂದಾತನು. ಆತನು ಪಾಪವನ್ನು ದ್ವೇಷಿಸುತ್ತಾನೆ, ಪಾಪಿಗಳನ್ನ ಪ್ರೀತಿಸ್ತಕ್ಕಂಥವನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಈ ಒಂದು ಸಂದೇಶ ಕೇಳಿಸ್ಕೊಳ್ತಕ್ಕಂಥ ಸಹೋದರ ಸಹೋದರಿ, ಇನ್ನೂ ನೀನ್ ಜೀವಿತದಲ್ಲಿ ಟರ್ನ್ ತೆಗೆದುಕೊಂಡಿಲ್ಲ, ಆ ದೇವರ ಕಡೆಗೆ, ಕರ್ತನ ಕಡೆಗೆ ನೀನ್ ತಿರುಕೊಳ್ಳಿಲ್ಲ ಎಂಬುದಾದರೆ ಇದು ಒಳ್ಳೆ ಸಮಯ.
ನಿನ್ನ ತಪ್ಪಿಗಾಗಿ ನೀನು ಮಾಡಿರ್ತಕ್ಕಂಥ ಅಪರಾಧಕ್ಕಾಗಿ ಪಶ್ಚಾತ್ತಾಪ ಪಡಲಿಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾರೆ. ಪಶ್ಚಾತ್ತಾಪ ಪಡು, ದೇವ್ರ ಕಡೆಗೆ ತಿರುಕೋ. ದೇವ್ರು ನೀನ್ ಏನ್ ಮಾಡ್ತಾನೆ, ಒಳ್ಳೆ ತಂದೆ ಹಾಗೆ ಕಾಯ್ತಾ ಇದ್ದಾನೆ. ನನ್ನ ಮಗಳು ಯಾವಾಗ ಬರ್ತಾಳೋ, ನನ್ನ ಮಗಳು ಯಾವಾಗ ನನ್ನ ಕಡೆ ತಿರ್ಕೊಂಡು ಬರ್ತಾಳೋ ಎಂಬುದಾಗಿ ಆತನು ಕಾಯ್ತಾ ಇದ್ದಾನೆ. ನೀನು ಬಂದು ಆತನ ಹತ್ರ, ಸ್ವಾಮಿ ಅಪ್ಪ ನನ್ನ ಕರುಣಿಸು ಎಂಬುದಾಗಿ ಕೇಳ್ಕೊಳ್ಳೋದಾದ್ರೆ, ಸ್ವಾಮಿ ನಿನ್ನ ಅಪ್ಕೊಳ್ಳಿಕ್ಕಿದ್ದಾನೆ, ನಿನ್ನನ್ನು ಮನ್ನಿಸ್ಲಿಕ್ಕಿದ್ದಾನೆ, ನಿನ್ನನ್ನ ಶುದ್ಧಿಗೊಳಿಸ್ಲಿಕ್ಕಿದ್ದಾನೆ. ಆತನು ತನ್ನ ರಾಜ್ಯದಲ್ಲಿ ಆತನು ಸೇರಿಸಿಕೊಳ್ಳಿಕ್ಕಿದ್ದಾನೆ. ಆದ್ದರಿಂದ ಇವತ್ತು ದಾರಿ ತಪ್ಪಿ ಹೋಗಿರತಕ್ಕಂಥ ಪ್ರತಿಯೊಬ್ಬರಿಗೆ ದೇವರು ಕರೀತಕ್ಕಂಥದ್ದು, ನೀವೇನ್ ಮಾಡಿ, ಯೂ ಟರ್ನ್ ತಗೊಳ್ಳಿ. ನಿಮ್ಮ ಜೀವಿತದಲ್ಲಿ ನಿಮ್ಮ ದಾರಿಯನ್ನು ಬದಲಾಯಿಸಿ ನನ್ನ ಕಡೆಗೆ ಬನ್ರಿ, ನಾನು ನಿಮ್ಗಾಗಿ ಕಾಯ್ತಾ ಇದ್ದೇನೆ ಎಂಬುದಾಗಿ ಕರ್ತನ ಕರೆಯಾಗಿದೆ ಪ್ರೇಯರೆ. ಅದರಿಂದ ಇನ್ನು ಯಾರ್ಯಾರು ಆತನ ಮಾರ್ಗದಲ್ಲಿ ಬರಲಿಲ್ವೋ, ಯೇಸು ಸ್ವಾಮಿ ಬಳಿಗೆ ಬರಲಿಲ್ವೋ, ಆತನ ದಾರಿಯನ್ನು ನೀವು ಹಿಡ್ಕೊಳ್ಳಿಲ್ವೋ, ಇನ್ನು ಯಾರೆಲ್ಲ ಇನ್ನೂ ಪಾಪದಲ್ಲಿಯೂ ಇದ್ದೀರೋ ಅವರು ಎಚ್ಚೆತ್ಕೊಂಡು ದೇವ್ರ ಕಡೆಗೆ ಬನ್ರಿ. ದೇವ್ರು ನಿಮಗೋಸ್ಕರ ಕಾದಿದ್ದಾನೆ. ನನ್ನ ಮಗ, ನನ್ನ ಮಗಳು ಯಾವಾಗ ಬರ್ತಾನೆ ಎಂಬುದಾಗಿ. ಅದರಿಂದ ನಮ್ಮನ್ನು ನಾವು ದೇವ್ರ ಹಸ್ತಕ್ಕೆ ಒಪ್ಪಿಸ್ಕೊಡೋಣ. ಸ್ವಾಮಿ, ನಾನು ನಿನ್ನ ಬಳಿಗೆ ಬರ್ತಾ ಇದ್ದೇನೆ, ನಾನು ನಿನ್ನ ಮಗನ ಅನ್ಸ್ಕೊಳ್ಳಿಕ್ಕೆ ಯೋಗ್ಯನಲ್ಲ, ಆದಾಗ್ಯೂ ನನ್ನನ್ನ ನಿನ್ನ ಹಾಳುಗಳಲ್ಲಿ ಒಬ್ಬನಾಗಿ ಸೇರಿಸ್ಕೊ ಎಂಬುದಾಗಿ ನಾವು ಮನ ಮುರಿದವರಾಗಿ, ತಗ್ಗಿಸಲ್ಪಟ್ಟವರಾಗಿ ನಾವು ಆತನ ಬಳಿಗೆ ಬರುವಾಗ ಆತನ ತಿರಸ್ಕರಿಸುವಂಥ ದೇವರಲ್ಲ ಪ್ರೇಯರೆ. ಅದರಿಂದ ದೇವರ ಕಡೆಗೆ ಬನ್ರಿ. ದೇವರು ನಿಮ್ಮನ್ನ ಆಶೀರ್ವದಿಸ್ತಕ್ಕಂಥವನು, ನಿಮ್ಮ ಎಲ್ಲ ಅಪರಾಧಗಳನ್ನು ಆತನು ಕ್ಷಮಿಸ್ತಕ್ಕಂಥವನು. ನಿಮಗೋಸ್ಕರ ಸಿಲುಬೆಯಲ್ಲಿ ಆತನು ಪ್ರಾಣ ಕೊಟ್ಟ, ಆತನು ನಿಮಗೋಸ್ಕರವಾಗಿ ಆತನು ಜಜ್ಜಲ್ಪಟ್ಟು 3ನೇ ದಿನದಲ್ಲಿ ಸಮಾಧಿಯಿಂದ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗಿದ್ದಾನೆ. ಬಂದು ನಿನ್ನನ್ನು ಕರೆದುಕೊಂಡು ಹೋಗ್ಲಿಕ್ಕಿದ್ದಾನೆ. ಶಾಶ್ವತವಾಗಿ ಆತನೊಂದಿಗೆ ನಿನ್ನ ಸೇರಿಸಿಕೊಳ್ಳುತ್ತಿದ್ದಾನೆ. ಅದರಿಂದ ಆತನ ಬಳಿಗೆ ಬಾ, ನಿನಗೆ ರಕ್ಷಣೆ ಸಿಗ್ತದೆ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಕರ್ತನೇ, ಈ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಯೂಟರ್ನ್ ಸಂದೇಶಕ್ಕಾಗಿ ಸ್ತೋತ್ರ ಸ್ವಾಮಿ. ಯಾವ ಮಾನವನು ಇಲ್ಲಿವರೆಗೆ ಪಾಪದ ದಾರಿಯಿಂದ ನೀತಿಯ ದಾರಿಗೆ ಯೂಟರ್ನ್ ಆಗಲಿಲ್ವೋ ಸ್ವಾಮಿ, ಅಂತ ಎಲ್ಲ ಪ್ರಿಯರಿಗಾಗಿ ಪ್ರಾರ್ಥಿಸ್ತೇವೆ. ಅಂತ ಎಲ್ಲ ಪ್ರಿಯರು ತಮ್ಮ ಪಾಪದ ಜೀವಿತದಿಂದ ಯೂಟರ್ನ್ ಆಗಿ ಪರಿಶುದ್ಧವಾಗಿರ್ತಕ್ಕಂಥ ನಿನ್ನ ದಾರಿಗೆ ಬರೋಕ್ಕೆ, ನಿನ್ನ ದಾರಿಯಲ್ಲಿ ನಡೆಯಕ್ಕೆ, ನೀನು ತೋರಿಸುವ ರೀತಿಯಲ್ಲಿ ಜೀವಿಸಕ್ಕೆ, ಆ ಮೂಲಕವಾಗಿ ನಿತ್ಯ ಜೀವನ ಹೊಂದಿಕೊಳ್ಳಕ್ಕೆ ಕೃಪೆ ಮಾಡು. ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೇನ್. ದೇವರಿಗೆ ಮಹಿಮೆ ಆಗಲಿ. ಈ ರೀತಿಯಾಗಿರ್ತಕ್ಕಂಥ ಸಂದೇಶಗಳನ್ನ ನೀವು ಪ್ರತಿನಿತ್ಯ ಆಲಿಸೋದಕ್ಕೋಸ್ಕರ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದ್ರ ಮೂಲಕವಾಗಿ ಈ ಸೇವೆಗೆ ಬೆಂಬಲಿಸಿ ಎಂದು ಯೇಸು ಸ್ವಾಮಿ ಹೆಸರಿನಲ್ಲಿ ವಿನಯದಿಂದ ಕೇಳ್ಕೊಳ್ತೇನೆ.